ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಏನು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ, ಎಲ್ಲ ತಮ್ಮನೇಲಿ ನೋಡಿರ್ತೀರಾ. ಸೊ ಈ ವ್ಲಾಗಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ಲಿಪ್ಸ್ಟಿಕ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಲೇಷಿಯಿಂದ ಬಂದಮೇಲೆ ವಿಡಿಯೋಸ್ ಯಾವುದು ಮಾಡೋಕ್ಕೆ ಆಗಿರಲಿಲ್ಲ ನನಗೆ ವ್ಲಾಗ್ಸ್ನ. ಆ್ಯಂಡ್ ತುಂಬ ಮಳೆನೂ ಕೂಡ ಇತ್ತು. ಸೊ ಹಾಗಾಗಿ ಯಾವುದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಫೈನಲಿ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಸೊ ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು. ಸೊ ನಾನು ಲಿಪ್ಸ್ಟಿಕ್ ಕಲೆಕ್ಷನ್ಸ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ಗಾರ್ಲಿಕ್ ಮಶ್ರೂಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನನ್ನ ಹತ್ರ ಇರೋವಂಥ ಲಿಪ್ಸ್ಟಿಕ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗಾರ್ಲಿಕ್ ಮಶ್ರೂಮ್ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಮಶ್ರೂಮ್ನ. ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಹಾಗೆಯೇ ಬಟರ್ ತೊಗೊಂಡಿದ್ದೀನಿ, ಮತ್ತು ಗಾರ್ಲಿಕ್, ಹಾಗೆಯೇ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಆನಿಯನ್ಸ್ನ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವು. ಮಶ್ರೂಮ್ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದನ್ನು ನಾನು ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲೆನಲ್ಲಿ ನಾನು ಸ್ವಲ್ಪ ಬಟರ್ನ ಆ್ಯಡ್ ಮಾಡಿಬಿಟ್ಟು ಮತ್ತು ಗಾರ್ಲಿಕ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕ್ಯಾಪ್ಸಿಕಮ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಡ್ರೈ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿದೆ ನಾನು ಇದಕ್ಕೆ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಫ್ರೈ ಮಾಡಿರುವಂಥ ಮಶ್ರೂಮ್ಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ ಗಾರ್ಲಿಕ್ ಮಶ್ರೂಮ್ನ ಯಾವ ರೀತಿಯಾಗಿ ಮಾಡೋದು ಅಂತ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ಈ ಲಿಪ್ಸ್ಟಿಕ್ಸಲ್ಲಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಿಕಾಸ್ ಎಲ್ಲಾನು ಕೂಡ ನಾನು ಸ್ವಾಚ್ ಮಾಡಿಬಿಟ್ಟು ತೋರ್ಸೋಕ್ಕಾಗಲ್ಲ. ಆ್ಯಂಡ್ ವಿಡಿಯೋನು ಕೂಡ ತುಂಬ ಲೆಂತಿ ಆಗುತ್ತೆ ಆ್ಯಂಡ್ ನೋಡೋರ್ಗೂ ಕೂಡ ಬೋರ್ ಆಗುತ್ತೆ. ಆ್ಯಂಡ್ ಇವನ್ ನನಗೂ ಕೂಡ ತುಂಬ ಬೋರಿಂಗ್ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ನ ಮಾತ್ರ ಇವತ್ತು ನಾನು ನಿಮ್ಮ ಜೊತೆ ಸ್ವಾಚ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಇದು ಮೈ ಗ್ಲಾಮ್ ಅಂತ. ಇದು ಬಂದ್ಬಿಟ್ಟು ಲಾಂಗ್ ಲಾಸ್ಟಿಂಗ್ ಕೂಡ ಹೌದು, ಮತ್ತೆ ಹೈಲಿ ಪಿಗ್ಮೆಂಟೆಡ್, ಮತ್ತೆ ಪ್ಯಾರಾಬೆನ್ ಫ್ರೀ, ಹಾಗೇನೆ ಕ್ರುಯಲ್ಟಿ ಫ್ರೀ. ಸೊ ಈ ಶೇಡ್ ಯಾವುದು ಅಂತ ಹೇಳ್ತೀನಿ. ಇನ್ಸ್ಟಾ ಬಡಿ ಅಂತ ಇದು ಶೇಡು. ಸೊ ಮರೂನ್ ಶೇಡಲ್ಲಿ ಇದೆ ಇದು. ಆ್ಯಕ್ಚುಲಿ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ, ಈ ರೀತಿಯಾಗಿದೆ ಇದು ಶೇಡು. ಸೊ ಇನ್ಸ್ಟಾ ಬಡ್ಡಿ ಅಂತ 200 ರೂಪೀಸ್ ಅಷ್ಟೇ ಇದು. ಸೊ ಅದೇ ಬ್ರ್ಯಾಂಡಲ್ಲಿನೇ ಫೆಟಿಶ್ ಅಂತ ಇನ್ನೊಂದು ಶೇಡು. ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಶೇಡು. ಸೊ ನೋಡಿ ಯಾವ ರೀತಿಯಾಗಿದೆ ಅಂತ. ಈ ಶೇಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಈ ಎರಡು ಲಿಪ್ಸ್ಟಿಕ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು.
ಸೊ ಬನ್ನಿ ಇವಾಗ ನಾನು ನನ್ನ ಹತ್ರ ಇರೋಂಥ ನೆಕ್ಸ್ಟ್ ಲಿಪ್ಸ್ಟಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಮೇಬಿಲಿನ್ದು. ಶೇಡ್ ಬಂದ್ಬಿಟ್ಟು 30 ಅನ್ರೈವಲ್ಡ್ ಅಂತ ಇದು. ನಾನು ಎಲ್ಲ ಲಿಪ್ಸ್ಟಿಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗಿಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದು ಯಾವುದನ್ನು ಕೂಡ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಯೂಸ್ ಮಾಡ್ತಾ ಇರೋವಂಥ ಲಿಪ್ಸ್ಟಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದು ಫುಲ್ ಗ್ಲಾಸಿ ಲುಕ್ ಕೊಡುತ್ತೆ, ಹೈಲಿ ಪಿಗ್ಮೆಂಟೆಡ್ ಕೂಡ ಹೌದು. ಸೊ ಈ ಶೇಡ್ ಕೂಡ ಚೆನ್ನಾಗಿದೆ. ಈಗ ನಾನು ಸೇಮ್ ಅದೇ ಬ್ರ್ಯಾಂಡಲ್ಲಿನೇ ಮೇಬಿಲಿನಲ್ಲಿನೇ ಇನ್ನೂ 2 ಶೇಡ್ಸ್ನ ನಿಮಗೆ ತೋರಿಸ್ತೀನಿ. 115 ಫೌಂಡರ್ ಮತ್ತು 15 ಲವರ್ ಅಂತ ಶೇಡ್ಸ್ ಇದು. ನಾನಿವಾಗ 15 ಲವರ್ ಶೇಡ್ನ ಸ್ವಾಚ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ ಇದು. ಆ್ಯಂಡ್ ಆಲ್ಸೋ ಲಾಂಗ್ ಲಾಸ್ಟಿಂಗ್ ಕೂಡ ಹೌದು, ಹಾಗೆಯೇ ವಾಟರ್ ಪ್ರೂಫ್ ಕೂಡ ಹೌದು. ಆ್ಯಂಡ್ ಇವಾಗ 115 ಫೌಂಡರ್ನ ಈ ಶೇಡ್ನ ನಾನು ಸ್ವಾಚ್ ಮಾಡಿಬಿಟ್ಟು ತೋರಿಸ್ತೀನಿ. ಈ 2 ಶೇಡ್ಸ್ ಕೂಡ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಇದು. ಈ ಲಿಪ್ಸ್ಟಿಕ್ ಪ್ರೈಸಸ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಲಿಪ್ಸ್ಟಿಕ್ನ ನೋಡೋಣ. ಸೊ ಇದನ್ನು ಕೂಡ ಲಿಕ್ವಿಡ್ ಲಿಪ್ಸ್ಟಿಕ್ ಇದು ಸೆಫೋರಾ ಬ್ರ್ಯಾಂಡ್ದು. ಶೇಡ್ ಬಂದು ಸ್ಟ್ರಾಬೆರಿ ಕಿಸ್ಡ್ ಅಂತ. ಸೊ ಈ ಶೇಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಲೈಟ್ ಪಿಂಕ್ ಆ ಥರ ಇಷ್ಟ ಆಗುತ್ತಲ್ಲ ಅವರಿಗೆ ಮೇ ಬಿ ಈ ಶೇಡ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದು ಐ ಥಿಂಕ್ $23 ನಾನು ಪೇ ಮಾಡಿದ್ದೆ ಇದಕ್ಕೆ. ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂದ್ರೆ 1400 ಸಮಥಿಂಗ್ ಆ ರೀತಿ ಆಗುತ್ತೆ ಇದು. ಸೊ ಇದಿಷ್ಟು ನನ್ನ ಹತ್ರ ಇರೋವಂಥ ಲಿಕ್ವಿಡ್ ಲಿಪ್ಸ್ಟಿಕ್ಸು. ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಅನಿಸ್ತು, ಸೊ ಹಾಗಾಗಿ ಫ್ರೂಟ್ ತೊಗೊಂಡು ಬಂದೆ ನಾನು. ಸೊ ಈ ಫ್ರೂಟ್ನ ಮೇ ಬಿ ಇಂಡಿಯಾದಲ್ಲಿ ನೀವು ನೋಡಿರ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಇದನ್ನ ಇಲ್ಲಿ ಯಂಗ್ ಮೇ ಅಂತ ಏನೋ ಕರೀತಾರೆ. ನಾನು ಇಲ್ಲಿ ಈ ಮನೆಗೆ ಬಂದಮೇಲೆ ತುಂಬ ವೆರೈಟಿ ಆಗಿರ್ತಕ್ಕಂಥ ತುಂಬ ಡಿಫ್ರೆಂಟ್ ಆಗಿರೋಂಥ ಫ್ರೂಟ್ಸ್ನೆಲ್ಲ ನೋಡ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲೇ ಒಂದು ಫ್ರೂಟ್ ಶಾಪ್ ಇದೆ, ಅಲ್ಲಿಂದನೇ ನಾವು ಫ್ರೂಟ್ಸ್ನ ತೊಗೊಂಡು ಬರೋದು. ಇದು ನೋಡ್ಬಿಟ್ಟು ನನಗೆ ಒಂಥರ ನೇರಳೆ ಹಣ್ಣಿನ ಥರ ಟೇಸ್ಟ್ ಇದೆ. ಇದು ತುಂಬ ಡಿಫ್ರೆಂಟ್ ಆಗಿದೆ ನೋಡಿ, ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಟೇಸ್ಟ್ ಕೂಡ ಇದೆ. ಸೇಮ್ ನೇರಳೆ ಹಣ್ಣಿನ ಟೇಸ್ಟ್ ಯಾವ ರೀತಿ ಆಗಿರುತ್ತಲ್ಲ ಅದೇ ರೀತಿ ಇದೆ ಇದು ಟೇಸ್ಟು. ಸೊ ಬನ್ನಿ ಇವಾಗ ನಾನು ನನ್ನ ಹತ್ರ ಇರೋವಂಥ ಬೇರೆ ಲಿಪ್ಸ್ಟಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಮೈ ಗ್ಲಾಮ್ ಅಂತ ಇದನ್ನು ಕೂಡ. ಸೊ ಇದು ಶೇಡ್ಸ್ನು ಕೂಡ ನಾನು ಹೇಳ್ತೀನಿ. ಸೊ ಒಂದು ವೆಲ್ವೆಟ್ ವೈನ್ ಅಂತ ಇದು, ಆ್ಯಂಡ್ ಇದು ಬಂದ್ಬಿಟ್ಟು ಬೆರ್ರಿ ಫ್ಯಾಂಟಸಿ ಅಂತ. ಸೊ ನಾನು ಇದ್ರದ್ದು ಕೂಡ ಲಿಂಕ್ಸ್ನೆಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ನಾನು ಸ್ವಾಚ್ ಮಾಡಿಬಿಟ್ಟು ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಬೆರ್ರಿ ಫ್ಯಾಂಟಸಿ ಅಂತ. ಸೊ ಇದನ್ನ ಸ್ವಾಚ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಸೊ ವಿಡಿಯೋದಲ್ಲಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಡೈರೆಕ್ಟ್ ಆಗಿ ನೋಡ್ಬೇಕಾದ್ರೆ ಡಿಫ್ರೆನ್ಸಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಐ ಥಿಂಕ್ ಇಲ್ಲೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ ನನ್ನ ಲಿಪ್ಸ್ಟಿಕ್ಸ್ನ. ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ವೆಲ್ವೆಟ್ ವೈನ್ ಅಂತ. ಆಲ್ಮೋಸ್ಟ್ ನನ್ನ ಹತ್ರ ಇರೋವಂಥ ಎಲ್ಲ ಲಿಪ್ಸ್ಟಿಕ್ಸ್ ಕೂಡ ನಾನು ಸ್ವಲ್ಪ ವೈನ್ ಶೇಡಲ್ಲಿ ತಗೊಳ್ತೀನಿ. ನನಗೆ ಈ ವೈನ್ ಶೇಡು ಮತ್ತು ಪ್ಲಮ್ ಈ ಥರದ್ದೆಲ್ಲ ಲಿಪ್ಸ್ಟಿಕ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ರೆಡ್. ಸೊ ಇದೆರಡು ಆಲ್ಮೋಸ್ಟ್ ಸಿಮಿಲರ್ ಅನಿಸುತ್ತೆ, ಬಟ್ ಅಪ್ಲೈ ಮಾಡಿದಾಗ ಬೇರೆ ಬೇರೆ ರೀತಿಯಾಗಿನೇ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಇದೆ ಈ ಶೇಡು. ಸೊ ಇದೆರಡ್ರದ್ದು ಪ್ರೈಸ್ ಬಂದ್ಬಿಟ್ಟು ಐ ಥಿಂಕ್ 700-800 ಆ ರೇಂಜಲ್ಲಿ ಇದೆ ಇದು. ಸೊ ಬನ್ನಿ ಇವಾಗ ನಾನು ನೆಕ್ಸ್ಟ್ ಲಿಪ್ಸ್ಟಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ತುಂಬ ಜನ ಯೂಸ್ ಮಾಡ್ತಿರ್ತೀರಾ ಅಂತ ಅನಿಸುತ್ತೆ. ಇದು ಲ್ಯಾಕ್ಮೆ ಕುಷನ್ ಮ್ಯಾಟ್ದು ಲಿಪ್ಸ್ಟಿಕ್ ಇದು. ಪ್ಲಮ್ ಒಬ್ಸೆಷನ್ ಅಂತ CM2 ಅಂತ ಇದೆ ಇದು ಶೇಡು. ಸೊ ಇದನ್ನು ಕೂಡ ಸ್ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ. ನನಗೆ ಇದು ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಇದು ಲಿಪ್ಸ್ಟಿಕ್ಕು. ಸೊ ಬನ್ನಿ ಇವಾಗ ನಾನು ನೆಕ್ಸ್ಟ್ ಲಿಪ್ಸ್ಟಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕ್ರಯಾನ್ ಲಿಪ್ಸ್ಟಿಕ್ಸ್ ಇದು. ಸೊ ಇದೆರಡೂ ಕೂಡ ಫೇಸಸ್ ಕೆನಡಾದು ಲಿಪ್ಸ್ಟಿಕ್ಸ್ ಇದು. ಸೊ ಈ ಶೇಡ್ ಬಂದು ಸ್ಕ್ಯಾಂಡಲಸ್ 13 ಅಂತ. ಫಸ್ಟ್ ನಾನು ಇದನ್ನ ಸ್ವಾಚ್ ಮಾಡಿಬಿಟ್ಟು ತೋರಿಸ್ತೀನಿ. ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ಎಲ್ಲ ಲಿಪ್ಸ್ಟಿಕ್ಸ್ ಕೂಡ ಮರೂನ್ ಶೇಡು ಮತ್ತು ಪ್ಲಮ್ ಮತ್ತು ವೈನ್ ಈ ಥರ ಶೇಡ್ಸಲ್ಲಿನೇ ನಾನು ಜಾಸ್ತಿ ಬೈ ಮಾಡ್ತೀನಿ. ನನಗೆ ಅದೇ ಥರದ್ದೇ ಇಷ್ಟ ಆಗುತ್ತೆ ಆ್ಯಂಡ್ ನನ್ನ ಫೇಸ್ಗೆ ಅದೇ ಸೂಟ್ ಆಗುತ್ತೆ. ಸೊ ಹಾಗಾಗಿ ಅದೇ ರೀತಿ
ನಾನು ಬೈ ಮಾಡ್ತೀನಿ. ಆ್ಯಂಡ್ ಈ 2 ಲಿಪ್ಸ್ಟಿಕ್ಸ್ ಕೂಡ ನನಗೆ ತುಂಬಾನೇ ಫೇವ್ರೇಟ್. ತುಂಬ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಅಪ್ಲೈ ಮಾಡಿರೋಂಥ ಲಿಪ್ಸ್ಟಿಕ್ಕು ಕೂಡ ಇದೇ. ಒಂದು ನಿಮಿಷ. ಎಸ್, ಮಲ್ಬರಿ ಮ್ಯಾಜಿಕ್ ಅಂತ ಇದು. ಸೊ ಇದೇ ಶೇಡ್ನ ನಾನು ಇವಾಗ ಅಪ್ಲೈ ಮಾಡಿರೋದು. ಇದು ನಂಗೆ ತುಂಬಾನೇ ಇಷ್ಟ ಆಗುತ್ತೆ ನೋಡಿ. ಇವಾಗ ಅಪ್ಲೈ ಮಾಡಿರೋದು ಕೂಡ ಇದೇ ಶೇಡು. ಸೊ ನನ್ನ ಹತ್ರ ಇರೋವಂಥ ಲಿಪ್ಸ್ಟಿಕ್ ಕಲೆಕ್ಷನ್ಸ್ನ ನೋಡಿದ್ರಲ್ವಾ. ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಯಾವಾಗ್ಲೂ ಕೂಡ ಲಿಪ್ ಬಾಮ್ನ ಅಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಲಿಪ್ನ ಮಾಯ್ಶ್ಚರೈಸ್ ಆಗಿ ಇಡಬೇಕು ಅಂತಂದ್ರೆ ಲಿಪ್ ಬಾಮ್ ಕೂಡ ಬೇಕೇ ಬೇಕು. ಸೊ ನಾನು ಯೂಸ್ ಮಾಡುವಂಥ ಕೆಲವೊಂದಿಷ್ಟು ಲಿಪ್ ಬಾಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಈ 4 ಲಿಪ್ ಬಾಮ್ಸ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಮಾಮಾ ಅರ್ಥದ ಚೆರಿ ಟಿಂಟೆಡ್ ಲಿಪ್ ಬಾಮ್, ಹಾಗೆಯೇ ಸ್ಟ್ರಾಬೆರಿ ಲಿಪ್ ಬಾಮ್ ಆ್ಯಂಡ್ ಹಿಮಾಲಯದ ಸ್ಟ್ರಾಬೆರಿ ಶೈನ್ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಹಾಗೆಯೇ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ದೇಗ ಆರ್ಗ್ಯಾನಿಕ್ಸ್ ಅಂತ. ಇದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಆರ್ಡರ್ ಮಾಡಿರೋವಂಥದ್ದು. ತುಂಬಾನೇ ಚೆನ್ನಾಗಿದೆ. ಇದು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವ್ರದ್ದು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇದೆ, ಲೈಕ್ ಹೇರ್ ರಿಮೂವಲ್ ಕ್ರೀಮ್ ಆಗಿರ್ಬೋದು, ಮತ್ತೆ ಅಲೋವೆರಾ ಜೆಲ್ ಕೂಡ ಇದೆ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ನೀಮ್ ಸೀಡ್ ಆಯಿಲ್ ಕೂಡ ನಾನು ಇದ್ರದ್ದು ಈ ಪೇಜಿಂದಾನೇ ಆರ್ಡರ್ ಮಾಡ್ಕೊಂಡಿದ್ದು. ಅದನ್ನು ಕೂಡ ತುಂಬಾನೇ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು ದೇಗದು. ನನ್ನ ಸ್ಕಿನ್ಗೆ ತುಂಬಾನೇ ಸೂಟ್ ಆಗಿದೆ ಇದು. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇದು ಯಾವುದೂ ಕೂಡ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.